ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್ ಯಮುನೇನ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಗೆ ಇವತ್ತೇನು ತಿಳ್ಸೋಕೆ ಬಂದಿದ್ದೀನಿ ಅಂತ ಅಂದರೆ ಬೀಟ್ರೂಟ್ ಪಲ್ಯ ರೆಸಿಪಿನ ಈಸಿಯಾಗಿ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ತಿಳ್ಸೋಕೆ ಬಂದಿದ್ದೀನಿ. ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಂಟ್ರೋಲ್ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ಬನ್ನಿ ಗಾಯ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈಸಿಯಾಗಿ 10 ಮಿನಿಟ್ಸ್ ಒಳಗಡೆ ಬೀಟ್ರೂಟ್ ಪಲ್ಯ ಮಾಡ್ಕೋಬೋದು. ಬನ್ನಿ ಹೇಗೆ ಮಾಡೋದು ಅಂತ. ಫಸ್ಟು ನಾನು ಬೀಟ್ರೂಟ್ ಪಲ್ಯಕ್ಕೆ ಬೀಟ್ರೂಟ್ನ ಈ ಥರ ತುರಿದು ಇಟ್ಕೊಂಡಿದ್ದೀನಿ ನೋಡಿ. ನೀವು ತುರಿದಾದ್ರೂ ಮಾಡ್ಬೋದು ಅಥವಾ ಹೆಚ್ಕೊಂಡಾದ್ರೂ ಮಾಡ್ಬೋದು ಸಣ್ಣಕ್ಕೆ. ನೀವು ತುರಿದ್ಬಿಟ್ಟು ಒಂದು ಸಾರಿ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಪಲ್ಯ ಬಂದುಬಿಟ್ಟು ತುಂಬ ಟೇಸ್ಟ್ ಇರುತ್ತೆ. ಒಂದು ಸಾರಿ ಮಾಡಿ ನೋಡಿ, ನಿಮಗೆ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ ಹೇಗೆ ಟೇಸ್ಟ್ ಇದೆ ಅಂತ ಹೇಳ್ಬಿಟ್ಟು. ಫಸ್ಟ್ ನಾನು ಬೀಟ್ರೂಟ್ನ ತುರ್ಕೊಂಡಿದ್ದೀನಿ. ಫಸ್ಟು ಬಾಣಲಿಗೆ ಸ್ವಲ್ಪ ಎಣ್ಣೆ, ಒಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಹಾಕಿದ್ದೀನಿ ನೋಡಿ. ಎಣ್ಣೆ ಕಾದಾದ್ಮೇಲೆ ಸಾಸಿವೆ ಹಾಕ್ಬಿಟ್ಟು ನಾನು ಇದನ್ನು ಉದ್ದಿನಬೇಳೆ ಹಾಕಿದ್ದೀನಿ ನೋಡಿ. ನಾನು ಕಡಲೆಬೇಳೆ ಖಾಲಿ ಆಗಿದ್ದರಿಂದ ಉದ್ದಿನಬೇಳೆ ಹಾಕಿದ್ದೀನಿ. ಇದು ಸ್ವಲ್ಪ ಕೆಂಪು ಆಗಲಿ ಉದ್ದಿನಬೇಳೆ. ಈಗ ಉದ್ದಿನಬೇಳೆ ಕೆಂಪುಗಾಯ್ತು ನೋಡಿ. ನಾನು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಮೆಣಸಿನ್ಕಾಯಿ ಹಾಕ್ಬಿಟ್ಟು ದೂರ ಹಾಕ್ತೀನಿ ನೋಡಿ. ಸ್ವಲ್ಪ ಮೆಣಸಿನ್ಕಾಯಿ ಮಾಗಿದೆ. ಬೀಟ್ರೂಟ್ ಹಾಕ್ಕೊಂಡಿದ್ದೀನಿ ನೋಡಿ. ಇದು ರಕ್ತ ಇರೋಲ್ವಲ್ಲ, ಅವ್ರು ಜಾಸ್ತಿ ತಿನ್ನೋದ್ರಿಂದ ರಕ್ತ ಬರುವಂಥದ್ದು ಅಥವಾ ಆರೋಗ್ಯಕ್ಕೆ ತುಂಬ ಒಳ್ಳೆಯದಿದು ತರಕಾರಿ. ಬೀಟ್ರೂಟ್ ಬಂದುಬಿಟ್ಟು ಎಲ್ಲರೂ ಕೂಡ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ ಈ ತರಕಾರಿ ಬಂದುಬಿಟ್ಟು. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ. ಬೀಟ್ರೂಟು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದರಲ್ಲಿ ಪ್ರೋಟೀನ್ ಎಲ್ಲ ಇರೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಸ್ವಲ್ಪ ಇದು ಬೀಟ್ರೂಟಿನ ಹಾಕ್ಕೊಂಡಿರೋದು ಸ್ವಲ್ಪ ಮಾರಲಿ. ಅದಾದಮೇಲೆ ನಾವು ಹಾಕ್ಕೊಂಡಿರೋ ಬೀಟ್ರೂಟ್ ಮಾಗಿದೆ ನೋಡಿ. ನಾನು ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಪುಡಿ ಉಪ್ಪನ್ನ ಹಾಕ್ಕೊತೀನಿ ನೋಡಿ. ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಾದ್ಮೇಲೆ ನಾನು ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಇದನ್ನು ಬೇಯಕ್ಕೆ ಬಿಡ್ತೀನಿ ಒಂದು 5 ನಿಮಿಷ. ಬೆಂದಾದ್ಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಇಲ್ಲಿ ನೋಡಿ ತೋರಿಸ್ತೀನಿ. ಬೀಟ್ರೂಟ್ನ ಸ್ವಲ್ಪ ನೀರು ಹಾಕ್ಬಿಟ್ಟು ಬೇಯಕ್ಕೆ ಬಿಟ್ಟಿದ್ನಲ್ವ, ಬೆಂದಿದೆ ನೋಡಿ. ಒಂದು 7-8 ನಿಮಿಷ ಬೀಟ್ರೂಟ್ನ ಬೇಯಿಸಿದ್ದೀನಿ. ಇದಕ್ಕೆ ಬಂದುಬಿಟ್ಟು ನಾನು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಇದು ಆಪ್ಷನಲ್ಲು, ಹಾಕಿದರೆ ತುಂಬ ಟೇಸ್ಟ್ ಇರುತ್ತೆ. ನಾನು ನಮ್ಮ ಮನೇಲಿ ಇದ್ದಿದ್ದರಿಂದ ಹಾಕ್ತಾಯಿದ್ದೀನಿ. ನೀವು ಹಾಕ್ತಾ ಇದ್ರೂ ಕೂಡ ಹಂಗೇ ಮಾಡ್ಬೋದು. ನೋಡಿ 10 ಮಿನಿಟ್ಸ್ ಒಳಗಡೆ ಆಗಿದೆ ಬೀಟ್ರೂಟ್ ಪಲ್ಯ ಬಂದುಬಿಟ್ಟು. ನೀವೇ ನೋಡ್ತಾ ಇರ್ಬೋದು ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು ಬೀಟ್ರೂಟ್ ಪಲ್ಯನ. ಇದು ಚಪಾತಿ ಆಗಲಿ ಅಥವಾ ಪೂರಿಗಾಗಲಿ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಮತ್ತು ಏನು ಅಂತ ಅಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದಿದು ಬೀಟ್ರೂಟು. ರಕ್ತ ಹೆಚ್ಚುತ್ತೆ ಮತ್ತು ನಿಮ್ಮ ಮುಖ ಗ್ಲೋ ಬರಬೇಕು ಅಂದ್ರೂ ಕೂಡ ಈ ಥರ ತರಕಾರಿ ಜಾಸ್ತಿ ತಿನ್ನೋದ್ರಿಂದ ನಿಮ್ಮ ಮುಖ ಗ್ಲೋ ಬರುತ್ತೆ. ನೀವು ಆದಷ್ಟು ಹೆಲ್ತಿಯಾಗಿರೋದ್ರಿಂದ ಭಾಳ ಆರೋಗ್ಯವಾಗಿರ್ತೀರ. ಇದು ಬೀಟ್ರೂಟ್ ಬಂದುಬಿಟ್ಟು ಎಲ್ಲ ತರಕಾರಿ ಅಂಗಡಿಗಳಲ್ಲೂ ಸಿಗುತ್ತೆ. ನೀವು ಇದನ್ನು ಹೆಚ್ಕೊಂಡು ತಿನ್ನಿ ಒಂದ್ಸಾರಿ. ತುರ್ಕೊಂಡು ಒಂದ್ಸಲ ತಿನ್ನಿ ಹೇಗಿದೆ ಟೇಸ್ಟ್ ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಾಗುತ್ತೆ. ಹೆಚ್ಕೊಂಡು ತಿಂದರೆ ಅಷ್ಟು ಟೇಸ್ಟ್ ಗೊತ್ತಾಗಲ್ಲ. ನೀವು ತುರಿದ್ಬಿಟ್ಟು ಮಾಡಿ ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ಇದು ಬೀಟ್ರೂಟ್ ಪಲ್ಯ ಬಂದುಬಿಟ್ಟು ಹಂಗಾಗ್ಬಿಟ್ಟು ನಾನು ನಿಮ್ಗೆ ಇವತ್ತು ಬೀಟ್ರೂಟ್ ಪಲ್ಯನ ಈಸಿಯಾಗಿ 10 ಮಿನಿಟ್ಸ್ ಒಳಗಡೆ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ರೆಸಿಪಿನ ಹೇಳ್ಕೊಟ್ಟಿದ್ದೀನಿ. ನನ್ನ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.